ಬದುಕಿದ ಒಟ್ಟು 73 ವರ್ಷ. ಅವರ ಆಯುಷ್ಯ ಕೊನೆ 2 ವರ್ಷ ಇದ್ದಾಗ ಅಂದರೆ ಅಂತ್ಯಕಾಲದಲ್ಲಿ ಇಲ್ಲಿ ಬಂದರು. ಇಲ್ಲಿ ಬಂದಾಗ ಊರಲ್ಲಿ ಒಂದು ರುದ್ರದೇವರ ದೇವಸ್ಥಾನ, ಭೋಗೇಶ್ವರ ದೇವಸ್ಥಾನ. ವಿಜಯದಾಸರು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಸ್ನಾನ ಸಂಧ್ಯಾವಂದನ ದೇವರ ಪೂಜೆಗೆಲ್ಲ ಅಲ್ಲಿ ಕೊಳ ವಿಜಯದಲ್ಲಿ ಬಂದರು. ಒಳಗಡೆ ಕೃಷ್ಣ ವೇಣುಗೋಪಾಲ ದೇವರು. ಆ ವೇಣುಗೋಪಾಲ ದೇವರು ವಿಜಯದಾಸರಿಗೆ ಆ ಕೊಳದಲ್ಲಿ ಸಿಕ್ಕಿದ್ರು. ವಿಜಯದಾಸರನ್ನು ಪೂಜೆ ಮಾಡ್ತಾರೆ. ವಿಜಯದಾಸರು ಇಲ್ಲಿಂದಲೇ ವೈಕುಂಠ ಯಾತ್ರೆ ಮಾಡಿದ್ರು. ವಿಜಯದಾಸರು ವೈಕುಂಠ ಯಾತ್ರೆ ಮಾಡಿದ ಮೇಲೆ ಅವರ ದೇಹದಲ್ಲಿ ಸಂಸ್ಕಾರ ಮಾಡಿದ್ರು. ಆ ಸ್ಥಳ ಸಂಸ್ಕಾರ ಮಾಡಿದ ಸ್ಥಳದ ಮೇಲೆ ಒಂದು ಕಟ್ಟೆ ಕಟ್ಟಿ ಆ ಕಟ್ಟೆಯ ಮೇಲ್ಗಡೆ ಅವರು ಪೂಜೆ ಮಾಡಿರ್ತಕ್ಕಂಥ ಕೃಷ್ಣ ಪ್ರತಿಷ್ಠಾಪನೆ ಮಾಡಿದ್ರು. ಆ ವೇಣುಗೋಪಾಲ ದೇವರ ಕೆಳಗಡೆ ವಿಜಯದಾಸರು ಸನ್ನಿಧಾನ. ವಿಜಯದಾಸರು ವೈಕುಂಠ ಯಾತ್ರೆ ಮಾಡಿ ಒಂದು ಸ್ವಲ್ಪ ದಿನ ಆದಮೇಲೆ ಮೊದಲ ಶೇಷದಾಸರು ವಿಜಯದಾಸರು ಸೇವೆ ಮಾಡಿರ್ತಾರೆ. ಅವ್ರಿಗೆ ಸೇವೆ ಮಾಡಲಿಕ್ಕೆ ಬಂದಾಗ ವಿಜಯದಾಸರು ಶೇಷದಾಸರಿಗೆ ಸೂಚನೆ ಕೊಡ್ತಾರೆ, ಈ ರೀತಿ ಕಟ್ಟಬೇಕು ಕಟ್ಟೆ. ಶೇಷದಾಸರು ವಿಜಯದಾಸರು ಕೊಟ್ಟ ಸೂಚನೆ ಪ್ರಕಾರ ಕಟ್ಟೆ